ಏನು ರಾಣಿಯವರು ಮುಖದಲ್ಲಿ ಕಾತುರ ತುಂಬಿಕೊಂಡು ನಗುಮುಖದಿಂದ ಕುಂತಿದ್ದೀರಲ್ಲ. ಇವತ್ತು ಅದರಲ್ಲಿ ಬೇರೆ ಚುನಾವಣೆ ಫಲಿತಾಂಶ. ನಿನ್ನ ಪರಿಸ್ಥಿತಿ ನೋಡಿರಿ ಎಕ್ಸಾಮಿಗೆ ಕುಂತು ವಿದ್ಯಾರ್ಥಿ ಅಂತ ಆಗಿರ್ಬೇಕಲ್ಲ. ಹಾಗೇನಿಲ್ಲ, ನಿಮ್ಮ ಭಾವನೆ ಆ ರೀತಿ ಆಗಿದೆ. ಎಷ್ಟು ವರ್ಷದಿಂದ ನಾನು ನೋಡ್ತಾ ಇರ್ತೀನಲ್ಲ, ನಾನು ಯಾವಾಗಲೂ ನಕ್ಕೊಂತ ಇರೋದು ನಿಮಗೆ ಗೊತ್ತಿಲ್ಲವೇನು? ನೀನು ಹೇಗಿದ್ದರೆ ಏನು ಫಸ್ಟ್ ಕ್ಲಾಸ್ನಲ್ಲಿ ಪಾಸ್ ಆಗುವೆ ಎನ್ನುವ ಭರವಸೆ ನನಗಿದೆಯಲ್ಲ ಈ ಚುನಾವಣೆಯಲ್ಲಿ. ಎಲ್ಲ ನಿಮ್ಮ ಆಶೀರ್ವಾದ. ಈಗೇನು ನಮ್ಮ ಆಶೀರ್ವಾದ ಅಂತ ಹೇಳಿ ನಾಳೆ MLA ಆದ ನಂತರ ನಿನ್ನನ್ನು ಹುಡುಕೊಂಡು ನಾವು ವಿಧಾನಸೌಧಕ್ಕೆ ಬಂದ್ರೆ ನನ್ನೇ ಯಾರಂತ ಕೇಳಿಗಿಳಿ ಮತ್ತೆ. ಯಾಕಂದ್ರೆ ನಮ್ಮ ತಾಲೂಕಿನಾಗ ಒಂದಿಷ್ಟು ಮಂದಿ, ಬೇರೆ ಕಡೆ ತಾಲೂಕಿನಾಗ ಒಂದಿಷ್ಟು ಮಂದಿ ಇದಾರ. ಅವ್ರ ಮನೆಗೆ ಹೋದ್ಕೊಳ್ಳಿ ಯಾರಪ್ಪ ನೀನು ಅಂದ್ಬಿಡ್ತಾರ. ಹಂಗ ನೀ ಮಾಡಿಗಿಡಿ ಮರಯ್ಯ. ಅಲ್ರಿ, ಹೆಂಡತಿ ಗೆದ್ದು ಬಂದ್ರೆ ಏನಾಯ್ತು, ಗಂಡಗೆ ಯಾರಂತ ಕೇಳಕ್ಕಾಗತ್ತಾ? ನನ್ನ ಕನಸು ಮನಸ್ಸಿನಲ್ಲಿ ನೀವೇ ತುಂಬಿಕೊಂಡಿದ್ರ. ಆದ್ಮೇಲೆ ಗೃಹಿಣಿಗೆ ಯಾವತ್ತಿದ್ರು ಗಂಡನೇ ದೇವರು. ಸುಮ್ಮನೆ ತಮಾಷೆಗೆ ಹೇಳಿದೆ ಕಣೆ. ಆದರೂ ಆರಿಸಿ ಬಂದ ನಂತರ ಈ ನಿನ್ನ ಗಂಡನಿಗಿಂತ ಈ ಜನರ ಸೇವೆಯೇ ಮುಖ್ಯ ಅನ್ನೋದನ್ನ ಮರೆಯಬೇಡ ಪ್ರೀತಿ. ಅಪ್ಪ ತಮ್ಮ ಇಬ್ರು ಟೀ ಕೂಡ ಕುಡಿಯದೆ ತಾಲೂಕು ಆಫೀಸ್ಗೆ ಚುನಾವಣೆ ಫಲಿತಾಂಶ ತಿಳ್ಕೊಂಡು ಬರ್ಲಿಕ್ಕೆ ಹೋಗಿದ್ದಾರೆ. ನೀನು ಬೇಗ ಮನೆಗೆ ಬೀಗ ಹಾಕು, ಇಬ್ರು ಅಲ್ಲಿಗೆ ಹೋಗಿಬಿಡೋಣ. ಮನೆ ಮುಂದೆ ಯಾರೂ ಇಲ್ಲ, ಹೊರಟು ಹೋಗೋದು ಒಳ್ಳೇದಲ್ಲ. ಅದಕ್ಕಾಗಿ ನಾನು ಇಲ್ಲೇ ರೇಡಿಯೋ ನ್ಯೂಸ್ ಇಲ್ಲ ಮೊಬೈಲ್ ನ್ಯೂಸ್ ಕೇಳ್ತಿರ್ತೀನಿ. ಅದರಲ್ಲಿದೆ ಇಲ್ಲ ವಾರ್ತಾ, ಅದನ್ನ ಕೇಳ್ತಾ ಇರ್ತೀನಿ. ನೀವು ಹೋಗಿ. ಮದುಮಗಳಿಲ್ಲದೆ ಮದುವೆಗೆ ಹೋದಂತೆ, ಅಭ್ಯರ್ಥಿ ಇಲ್ಲದೆ ಅಲ್ಲಿ ನಮ್ಮದೇನು ಕೆಲಸ? ಅಭ್ಯರ್ಥಿ ಇರ್ಬೇಕಂತ ನೇಮೇನು ಇಲ್ವಲ್ಲ. ನೀವ್ ಅಲ್ಲಿದ್ರೆ ನಾನಿದ್ದಂತೆ. ಬೇಗನೆ ಹೋಗಿ, ಮತ್ತೆ ಏನಾದ್ರೂ ಅಲ್ಲಿ ಗಲಾಟೆ ಆಗಬಹುದು. ಆಯ್ತು, ಹುಷಾರು ಕರೆ. ಆದ್ರ ಇನ್ನು ನಾಳೆ MLA ಅಂತೂ ನೀ ಆಗೋದು ಗ್ಯಾರಂಟಿ. MLA ಆದ ನಂತರ ನನಗೆ ಕೈಗೆ ಸಿಗೋದು ಬಹಳ ಕಷ್ಟ ಆಕತಿ. ಅದಕ್ಕೆ ಒಂದು ಏನಾರ ಪ್ರೀತಿ ಹಾಡ ಸ್ವಲ್ಪ. ಎಲ್ಲರನ್ನ ಬಿಟ್ರೆ ನಾನು ಬಿಡಬೇಡ್ರಿ ನೀವು. ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಪ್ರೇಮವೇ ಪ್ರೇಮವೇ ಪ್ರೀತಿಯ ರಾಗವೇ ಹೃದಯ
ಪ್ರೀತಿ ಮನೆ ಕಡೆ ಜೋಪಾನ. ನಾನು ಹೋಗಿ ಬರ್ತೀನಿ. ರಿಸಲ್ಟ್ ಬರೋದಂತೂ ಪಕ್ಕ. MLA ನೀನೇ. ಹೋಗಿ ಬರ್ತೀನಿ, ಹುಷಾರ್ ಕಣೆ. ಆಯ್ತಾಯ್ತು. ಇವತ್ತು ಯಾಕೋ ಒಂಥರ ನನ್ನ ಮನಸ್ಸಿಗೆ ಯಾಕೋ ಒಂದು ರೀತಿ ಆಗ್ತಾ ಇದೆ. ಓ, ಚುನಾವಣೆ ಫಲಿತಾಂಶ ಪರೀಕ್ಷೆಗಾಗಿ ಈ ರೀತಿ ಆಗ್ತಿರಬಹುದು. ಪ್ರೀತಿ, ಸೋಲು ಗೆಲುವಿನ ನಿರೀಕ್ಷೆಯಲ್ಲಿ ಕುಳಿತಿರುವಾಗಿದೆಯಲ್ಲ. ವಿಕ್ರಮ್, ನೀನ್ ಯಾಕೆ ಬಂದೆ ಇಲ್ಲಿಗೆ? ಅಭ್ಯರ್ಥಿಯನ್ನು ಅಭಿನಂದನೆ ಮಾಡುವುದಕ್ಕಾಗಿ. ಮನೆಯಲ್ಲಿ ಯಾರು ಇಲ್ಲ ಸಮಯದಲ್ಲಿ ಈ ರೀತಿ ಬಂದಿದ್ದೆ ಆದ್ರೆ ನಿನ್ನ ಪರಿಸ್ಥಿತಿ, ಇದರ ಪರಿಣಾಮ ಏನಾಗುತ್ತೆ ಗೊತ್ತೇ? ಪರಿಣಾಮದ ಅರಿವು ನೀನು ಹೇಳಬೇಡ. ನಾನು ಯಾಕೆ ಬಂದಿದ್ದೇನೆ ಅನ್ನೋದು ನಿನಗೆ ಚೆನ್ನಾಗಿ ಗೊತ್ತಾಗಿರ್ಬೇಕಲ್ಲ. ನೀನು ಯಾಕೆ ಬಂದೆ ಅಂತ ತೆಗೆದುಕೊಂಡು ನನಗೇನಾಗಬೇಕಾಗಿದೆ? ಮೊದಲು ನಾನು ಪ್ರೀತಿ, ಬಾಗಿಲುಗಳು ಭದ್ರವಾಗಿರುವಾಗ ನೀನು ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ. ನೀನು ಯಾವ ಬಾಗಿಲು ಹೋದರೂ ಎಲ್ಲ ಕ್ಲೋಸ್. ಹೋ ನಾಯಿ, ನನ್ನ ತಂದೆ ಹಾಕಿದ ಅನ್ನವನ್ನು ತಿಂದುಕೊಂಡು ಬಿದ್ದುಕೊಂಡಿರುವ ನೀನು ಅವನ ಮಗಳಾದ ನನ್ನ ಮೇಲೆ ಬಲಾತ್ಕಾರ ಮಾಡಲು ಬಂದಿರಲಿಲ್ಲ. ನಾಚಿಕೆ ಆಗುದಿಲ್ವೇ ನಿನ್ನ ಜನ್ಮಕ್ಕೆ? ಮಾತು ಹಿಡಿತದಲ್ಲಿರಲಿ. ನಾಯಿಗೆ ಅಳಿಸಿದ್ದಾದರೇನು, ಚಲೋದಾದರೆ ಹಸುವಿನ ಹಿಂಗಸೋದು ಅದರ ಕರ್ತವ್ಯ. ನೀನೀಗ ನಿನ್ನ ಯೌವನವನ್ನು ನನಗೆ ಒಪ್ಪಿಸಿದರೆ ಈ ವಿಕ್ರಮನಿಗೆ ಸಮಾಧಾನವಾಗುತ್ತದೆ. ವಿಕ್ರಮ್, ನಾನು ನಿನ್ನನ್ನು ಮದುವೆ ಆಗಲಿಲ್ಲ ಅನ್ನುವ ಒಂದೇ ಒಂದು ಕಾರಣಕ್ಕೋಸ್ಕರ ಇವತ್ತು ನನ್ನ ಶೀಲಹರಣ ಮಾಡಲು ಬಂದಿರಲಿಲ್ಲ. ಬೇಡ, ದಯವಿಟ್ಟು ನನಗೆ ಪ್ರಾಣದಾನ ಮಾಡಿ ಪುಣ್ಯ ಕಟ್ಟಿಕೋ. ಹುಚ್ಚಿ, ನಿನ್ನ ಪ್ರಾಣವನ್ನು ತೊಂದು ನಾ ಏನು ಹನಿಗೆ ಬಡುಕೊಲೆ? ನನಗೆ ಬೇಕಾದುದು ಈ ನಿನ್ನ ದೇಹದ ಸುಖ. ನೀನಾಗೆ ನೀನು ಬಂದು ತಬ್ಬಿಕೊಳ್ಳುತ್ತೀವೋ ಅಥವಾ ನನ್ನ ಕಾರ್ಯಸ್ಥಾನ ತೋರಿಸಲೇ? ಅಯ್ಯೋ ದೇವ್ರೆ, ಅವರ ಜೊತೆಗೆ ನಾನು ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು. ಮನೆಯಲ್ಲಿ ಉಳಿಯುವ ಮಬ್ಬುತನಕ್ಕೆ ಒಳಗಾಗಿ ನನ್ನ ಕಾಲ ಮೇಲೆ ನಾನೇ ಕಲ್ಲು ಹಾಕಿಕೊಂಡೆ. ದೇವ್ರೆ, ಇನ್ನು ನನ್ನ ರಕ್ಷಣೆ ನಾನು ಹೇಗೆ ಮಾಡಿಕೊಳ್ಳಲಿ? ನನ್ನ ಜೀವನ ಮರಣ ಎಲ್ಲವೂ ನಿನ್ನ ಕೈಯಲ್ಲಿ ಕೂಡಿದೆ ತಂದೆ. ಪ್ರೀತಿ, ಕಣ್ಣೀರಿನಿಂದ ನೀ ಅಭಿಷೇಕ ದೇವರಿಗೆ ಮಾಡಿದರೆ ಕಣ್ ತೆರೆದು ನೋಡುವುದಿಲ್ಲ. ಅದೇ ಕಣ್ ತೆರೆದು ನೋಡು, ಈ ವಿಕ್ರಮನ ರೂಪ ಚೆನ್ನಾಗಿ ಕಾಣುತ್ತದೆ. ನಿನ್ನ ಬಾಲ್ಯರಿಗೆ ಎಷ್ಟು ಸಹಾಯ ಮಾಡಿದ್ದೆ, ಅಂತದ್ರಲ್ಲಿ ನೀನ್ಯಾವ ಲೆಕ್ಕ? ಅಯ್ಯೋ ನೀಚ, ಕ್ಷಣಿಕ ಸುಖದಾಸಿಗಾಗಿ ಈ ರೀತಿ ಮಾಡುವುದು ಒಳ್ಳೆಯದಲ್ಲ. ದಯವಿಟ್ಟು ಪ್ರಾಣದಾನ ಮಾಡಿ ಪುಣ್ಯ ಕಟ್ಟಿತು. ಸಾಕು ಮಾಡು ನಿನ್ನ ಅಲ್ಪತನವನ್ನು. ಬಿಡು ನನ್ನತಿಯ ಕೈಯನ್ನ. ನನ್ನವರು ತನ್ನವರು ಎಂಬ ಅರಿವು ಪಶುವಿಗಾದರೂ ಇರುತ್ತದೆ. ನೀನೊಬ್ಬ ನರ ರಾಕ್ಷಸ. ಹತ್ತಿಗೆಯನ್ನು ಕಾಪಾಡಲು ಬಂದ ಮೈದುನ. ನಾನು ಹೇಳಿದ್ದೇನೆ ಕೇಳ್ಕೋ. ನೀನಾಗೆ ಹೇಗೆ ಬಂದೆಯೋ ಹಾಗೆ ಹೋದರೆ ನಿನ್ನ ಜನ್ಮಕ್ಕೂ ಒಳ್ಳೆಯದು, ನಿನ್ನ ಜೀವನಕ್ಕೂ ಒಳ್ಳೆಯದು. ಪ್ರಾಣಕ್ಕೆ ಹೆದರಿ ನಿನ್ನಂತ ಮುಟ್ಟಾರ ಕೈಗೆ ನನ್ನ ಅತ್ತಿಗೆಯನ್ನು ಒಪ್ಪಿಸಲು ಇದು ಹೇಳಿ ರಕ್ತಕ್ಕೆ ಹುಟ್ಟಿರಲೇ. ಕಾಮೋತ್ಪನ್ನನಾಗಿ ದುರ್ಘಟನೆಯ ದುರಂತಕ್ಕೆ ನಾಂದಿ ಹೇಳುವ ಮುಂಚೆ ಇಲ್ಲಿಂದ ಹೊರಟು ಹೋದರೆ ನಿನಗೂ ಕ್ಷೇಮ, ನನಗೂ ಕ್ಷೇಮ.
ನೋಡು ಶ್ರೀಧರ್, ನಾನು ಒಂದ್ಸಲ ಕಣ್ಣಿಟ್ರೆ ಮುಗಿದು ಹೋಯ್ತು. ವಸ್ತುನೂ ಆಗಲಿ, ಹೆಣ್ಣನಾಗಲಿ, ಹೆಂಡನಾಗಲಿ, ಗಂಡನಾಗಲಿ, ನಾ ಬಯಸಿದ್ದೆಂದರೆ ನನಗೆ ದಕ್ಕಲೇಬೇಕು. ನನಗೆ ಕೈ ಸಿಕ್ಕ ಈ ಬಾಲೆಯನ್ನು ಬಿಟ್ಟು ಹೋಗು. ಈ ನಿನ್ನ ಅತ್ತಿಗೆಯನ್ನು ನನಗೆ ಒಪ್ಪಿಸದಿದ್ದರೆ ನಿನ್ನ ಪಾನ ಯಮನ ಸದನಕ್ಕೆ ಸೇರುತ್ತದೆ. ಬಲೆ ಬಾತಿಗೆ ನನ್ನಿಂದೆ ಬಾ. ನನ್ನ ಪ್ರಾಣ ಹೋದರೂ ಸರಿಯೇ, ನಿನ್ನ ಶೀಲ ಉಳಿಯಲಿ. ನೋಡು ಶ್ರೀಧರ್, ಆತುರ ಪಡಬೇಡ. ಆತುರ ಪಟ್ಟು ನಿನ್ನ ಪ್ರಾಣವನ್ನು ತೆಗೆದುಕೊಳ್ಳಬೇಡ. ಪದೇ ಪದೇ ಅದೇ ಮಾತನ್ನು ಹೇಳುತ್ತಿರುವ ನಿನ್ನ ಜನ್ಮ ಆದರಕ್ಕೆ ಅವತರಿಸಿರಬೇಕು. ಅಯ್ಯೋ ಪಾಪಿ, ಕಾಮದಾಹದಲ್ಲಿ ಕೊಲೆ ಕೂಡ ಮಾಡಿದೆಯಾ? ಯಾರಿಗೂ ಹೇಳದ ತಾಯಿದೆ ನಮ್ಮ ಆಕ್ರಂದನ. ನಿನ್ನ ಅತ್ತಿಗೆ ಶೀಲ ರಕ್ಷಣೆಗಾಗಿ ಮತ್ತು ನಿನ್ನ ಪ್ರಾಣವನ್ನೇ ಬಲಿ ಕೊಟ್ಟು ಬಿಟ್ಟಿಯಲ್ಲ. ಅಂದಮೇಲೆ ಈ ನನ್ನ ಶೀಲ ರಕ್ಷಣೆ ಈ ಸಮಯದಲ್ಲಿ ನಾನು ಹೇಗೆ ಮಾಡಿಕೊಳ್ಳಲಿ? ಪ್ರೀತಿ, ಈಗ ನಿನ್ನ ರಕ್ಷಣೆ ಈ ನನ್ನ ಬಾಹು ಬಂಧನದಲ್ಲಿ. ನಿನ್ನ ಕೈ ಮುಗಿದು ಬೇಡ್ಕೊತೀನಿ, ನಿನ್ನಲ್ಲಿ ಶರಣಿ ಬೇಡ್ಕೊತೀನಿ. ದಯವಿಟ್ಟು ನನಗೆ ಪ್ರಾಣ ಭಿಕ್ಷೆಯನ್ನು ಕೊಡು. ವಾರ್ತೆಗಳು ಆಕಾಶವಾಣಿ ಧಾರವಾಡ ಹಾಗೂ ಬೆಂಗಳೂರು ಗುಲಬರ್ಗ. ಈಗ ಸಮಯ 1:10 ವಾರ್ತೆಗಳು ಓದುತ್ತಿರುವರು ವಿಶ್ವನಾಥ್. ರಾಜ್ಯಾದ್ಯಂತ ನಡೆದ ವಿಧಾನಸಭೆಯ ಚುನಾವಣೆಯ ಫಲಿತಾಂಶಗಳು ಅರ್ಧಕ್ಕಿಂತ ಹೆಚ್ಚು ಪ್ರಕಟಗೊಂಡಿದ್ದು ಎಲ್ಲರಿಗೂ ಟೊಪ್ಪಿಗೆ ಪಕ್ಷ ಜಯಬೇರಿ ಹಾದಿಯಲ್ಲಿದೆ. 136 ಸ್ಥಾನಗಳನ್ನು ವಿವಿಧ ಲಭ್ಯವಾಗಿದ್ದು ಟೊಪ್ಪಿಗೆ ಪಕ್ಷ ಸ್ಥಾನ ಪಡೆದಿದ್ದು, ರೈತ ಪಕ್ಷ 9 ಸ್ಥಾನಗಳನ್ನು ಗಳಿಸಿಕೊಂಡಿದ್ದು, ಹಾಗೆ 25ನೇ ಬಾರಿ ಸ್ಥಾನದಲ್ಲಿ ಪಕ್ಷೇತರರು ಗೆದ್ದಿದ್ದು ಗಮನಾರ್ಹ ಸಂಗತಿಯಾಗಿದೆ. ಇನ್ನೊಂದು ಗಂಟೆಗೆ ನಮ್ಮ ಧೋರಣದ ಆಯ್ಕೆ ಮಾಡಿ ಸರ್ಕಾರ ರಚಿಸುವುದಾಗಿ ಪಕ್ಷ ಹೇಳಿಕೊಂಡಿದೆ. ಇದೀಗ ಬಂದ ವರದಿ ಕಲಾದೇವಿ ಕ್ಷೇತ್ರದಿಂದ ತಮ್ಮ ಸಮೀಪದ ಟೊಪ್ಪಿಗೆ ಪಕ್ಷದ ಹುರಿಯಾಳ ಗುಂಡ್ರ ಅವರನ್ನ ಅಧಿಕ ಮತಗಳ ಅಂತರದಿಂದ ಸೋಲಿಸಿ ರೈತ ಪಕ್ಷದ ಶ್ರೀಮತಿ ಪ್ರೀತಿ ಆಯ್ಕೆಯಾಗಿದ್ದಾರೆ. ಇಲ್ಲಿಗೆ ವಾದ ಮುಕ್ತಾಯವಾಗಿದೆ. ಇದು ಎಲ್ಲಿ ನ್ಯಾಯ, ಯಾವುದೇ ನೀತಿ, ಸತ್ಯವೂ ಸತ್ತಿತು ಮರಳಿನ ಪಾಲಾಯಿತು, ವಿಧಿ ದಕ್ಕಿತು ಶೀಲವಿಲ್ಲ ಸುಟ್ಟೋಯಿತು. ಆರಿಸಿ ಬಂದ ನಾನು ಶಾಸಕಳಾಗಲಿಲ್ಲ, ಅಪವಿತ್ರಳಾಗಿ ಅಶ್ಲೀಲೆ ಆಗಿಬಿಟ್ಟೆ. ನನ್ನ ಗಂಡ ಮೈದನರು ವಿಜಯ ಮಾಲೆ ಹಿಡಿದುಕೊಂಡು ಓಡೋಡಿ ಬರುವರು. ಅವರಿಗೆ ಹೇಗೆ ಹೇಳಲಿ ನಾನು ಗೆಲ್ಲಲಿಲ್ಲ, ಸೋತೆ ಅಂತ. ಅಮ್ಮ, ಭವ್ಯ ಭಾರತಾಂಬೆ, ನಿನ್ನ ಮಡಿಲಲ್ಲಿ ಅದೆಂತ ಕ್ರೂರ ಮೃಗಗಳಿಗೆ ಜನ್ಮವಿಟ್ಟಿದ್ದೀಯಮ್ಮ. ಒಟ್ಟಾರೆ ನನ್ನ ಶೀಲ ಹಾಳಾಗಿ ಹೋಯಿತು. ವಿಕ್ರಮ ಇಲ್ಯಾಕೆ ಬಂದಿದ್ದ? ಇಲೆಕ್ಷನ್ನಲ್ಲಿ ನನ್ನ ಪ್ರೀತಿ ಆರಿಸಿ ಬಂದಿದ್ದನ್ನು ನೋಡಿ ಸಿಡಿಮಿಡಿಗೊಂಡು ಹಾಗೆ ಹೊರಟು ಹೋದನಲ್ಲ.
ಒಟ್ಟಾರೆ ತನ್ನಷ್ಟಕ್ಕೆ ತಾನೇ ಕಾಲು ಕಿತ್ತನಲ್ಲ ಅಷ್ಟೇ ಸಾಕು. ಪ್ರೀತಿ, ನನ್ನ ಮುಂದೆ ಯಾರಿದ್ದಾರೆ ಎನ್ನುವ ನಿಮ್ಮ ತಂದೆಯನ್ನು 10,000 ಓಟುಗಳಿಂದ ಆರಿಸಿ ಬಂದೆಯಮ್ಮ. ಮಗಳೇ ಬಾಮ್ಮ, ನಿನ್ನ ಕೊರಳಿಗೆ ಮೊದಲನೇ ಮಾಲೆಯನ್ನು ನಾನೇ ಹಾಕು. ಹಾಕು ಮಾವ, ಹಾಕು. ಮೊದಲೇ ಮಾಲೆನು ಈಗಲೇ ಹಾಕು, ಕೊನೆಯ ಮಾಲೆ ಕೂಡ ಈಗಲೇ ಹಾಕಿ ಬಿಡು. ಯಾಕೆ ಪ್ರೀತಿ ಹೆಂಗೆಂಗೋ ಮಾತಾಡ್ತಾ ಇದ್ದೀಯಲ್ಲ? ಯಾಕೆ? ಆರಿಸಿ ಬಂದ ಹುಮ್ಮಸ್ಸಿನ ದುಃಖವನ್ನ ಹಿಡಿತದಲ್ಲಿಟ್ಕೋಬೇಕೆ ಕಣೆ, ಹಿಡಿತದಲ್ಲಿಟ್ಟಬೇಕು. ಮನೆಯಲ್ಲೇ ಹರ್ಷದ ಹೊಣೆಲೆ ತೂಗುತ್ತಿರುವಾಗ ನಿನಗೆ ಅಳುವಂತದ್ದೇನಾಗಿದೆಯೇ? ಹೋಗು, ಒಳಗೆ ಹೋಗಿ ಮನೆಯಲ್ಲಿ ಹೋಳಿಗೆ ಮಾಡು. ನೀನು ಆರಿಸಿ ಬಂದ ಸಂತೋಷಕ್ಕಾಗಿ ಇಡೀ ನಮ್ಮ ಊರಿಗೆ ಹೋಳಿಗೆ ಊಟ ಹಾಕಿಸಿಬಿಡೋಣ ಪ್ರೀತಿ, ಹಾಕಿಸಿಬಿಡೋಣ. ಹೋಳಿಗೆ ಊಟ? ಮನೆಗೆ ಗೂಳಿ ನುಗ್ಗಿ ನನ್ನನ್ನೇ ಹೋಳಿ ಆಡಿದಾಗ ನಿಮಗೆಲ್ಲ ಹೇಗೆ ಹೋಳಿಗೆಯನ್ನು ಊಟವನ್ನ ಮಾಡಿಸಲಿ? ಮೈಲಿಗೆ ಆದ ಈ ಮೈಯನ್ನು ಹೊತ್ತುಕೊಂಡು ನಾನು ಇಲ್ಲಿಯವರೆಗೂ ಜೀವಂತವಾಗಿ ಇರುತ್ತಿದ್ದೇ ದೊಡ್ಡದು. ಮೈಲಿಗೆ ಏನಾಗಿದೆ ಅಮ್ಮ ನಿನಗೆ? ಪ್ರೀತಿ, ಯಾಕೆ? ನಾನು ನಿನ್ನವನಲ್ಲವೇ? ನಿನಗೇನಾದರೂ ಆಪತ್ತು ಬಂದಿದ್ದೇನೆ? ನಿನಗೇನಾದರೂ ಆಪತ್ತು ಬಂದಿದ್ರೆ ಸಂಕೋಚವಿಲ್ಲದ ಹೇಳೆ ಪ್ರೀತಿ, ಹೇಳು. ಅಲ್ಲಿ ತಿರುಗಿ ನೋಡಿ ಏನಾಗಿದೆ ಅಂತ. ನನ್ನ ಶೀಲ ರಕ್ಷಣೆಗಾಗಿ ನನ್ನ ಮೈದನ ತನ್ನ ಪ್ರಾಣವನ್ನೇ ತೆತ್ತು ಬಿಟ್ಟ. ನೋಡಿ, ನನ್ನ ನಿಮ್ಮ ಬಾಳಿನಲ್ಲಿ ಬಾನೆ ನೆತ್ತರ ಮುತ್ತನ್ನು ಪೋಣಿಸಿ ನನ್ನ ಕೊತ್ತಿಗೆ ಮಾಂಗಲ್ಯ ಕಟ್ಟಿದ್ರೆ, ಆದ್ರೆ ಆ ಋಣವನ್ನು ತೀರಿಸುವುದು ಬಹಳ ಇತ್ತು. ಆದ್ರೆ ಏನ್ ಮಾಡುದು? ಆದರೆ ನನ್ನ ಬಾಳ ಜೋಕಾಲಿಯೇ ಹರಿದು ಬಿತ್ತು. ವಿಕ್ರಮನಿಂದ ನನ್ನ ಶೀಲ ಹಾಳಾಗಿ ಹೋಯ್ತು ಅಂತ ಯಾವ ಬಾಯಿಂದ ನಿಮಗೆ ಹೇಳಲಿ? ವಿಕ್ರಮ ಕೊನೆಗೊಂದು ದಿನ ನನ್ನ ಮನೆ ಸರ್ವನಾಶಿ ಮಾಡಿದ ಬಿಟ್ಟೇನಪ್ಪ ಮಗನೇ. ಪ್ರೀತಿ, ನನಗೆ ಹೀಗಾಗುತ್ತದೆ ಎಂದು ನನಗೆ ಗೊತ್ತಾಗಲಿಲ್ಲ. ನಾನು ಹೋಗುವಾಗ ಹಾದಿಯಲ್ಲಿ ಬೆಕ್ಕು ಅಡ್ಡ ಬಂದಿತು. ಆದರೆ ನಾನು ಅದಕ್ಕೆ ಕಿವಿಗಳು ಅದನ್ನು ವಿಚಾರ ಮಾಡದೆ ನಾನು ಹಾಗೆ ಯಾವುದೇ ವಿಚಾರದಲ್ಲಿ ಹಾಗೆ ಹೋಗಿಬಿಟ್ಟಿದ್ದೀನಿ. ಪ್ರೀತಿ, ನನ್ನನ್ನು ಕ್ಷಮಿಸಿಬಿಡು ಪ್ರೀತಿ, ಕ್ಷಮಿಸಿಬಿಡು. ನಿಮ್ಮನ್ನು ಕ್ಷಮಿಸುವುದರಲ್ಲಿ ಏನಿದೆ? ಒಟ್ಟಿನಲ್ಲಿ ಇವತ್ತು ನನ್ನ ಪ್ರಾರಂಭ ಕರ್ಮ. ಗುಂಡಾರಾಯಣ ಮಗಳಾಗಿ ನಾನು ಹುಟ್ಟಬಾರದಾಗಿತ್ತು. ಹುಟ್ಟಿದ ತಪ್ಪಿಗೆ ದೂರ ನಿಂತು ನನ್ನ ಪ್ರಾಣವನ್ನೇ ತೆಗೆದು ಬಿಟ್ಟ. ನೋಡಿ, ಇಲ್ಲಿವರೆಗೂ ಯಾವ ವಿಷಯವನ್ನು ನಿಮಗೆ ತಿಳಿಸದೆ ಮಾಡಿದ ನಾನು ಇವತ್ತೊಂದು ನಾನು ನನ್ನ ಸ್ವಂತ ನಿರ್ಧಾರವನ್ನೇ ನಾನು ತೆಗೆದುಕೊಂಡು ಬಿಟ್ಟೆ. ಏನ್ ಮಾಡಿದೆ? ಅದೇನೆಂದ್ರೆ, ನಾನು ವಿಷ ಸೇವಿಸಿ ಬಿಟ್ಟೆ. ಎಂತ ಕೆಲಸ ಮಾಡಿಬಿಟ್ಟೆ ಪ್ರೀತಿ, ನೀನು ಎಂತ ಕೆಲಸ ಮಾಡಿಬಿಟ್ಟೆ. ನಿನ್ನನ್ನೇ ಕಳೆದುಕೊಂಡ ಮೇಲೆ ನನ್ನದೇನಿದೆ ಪ್ರೀತಿ, ನನ್ನದೇನಿದೆ? ಎಲ್ಲವೂ ಇದೆ. ಈ ಮನೆಯ ಮಾಳಿಗೆ ನಿಮ್ಮ ಭುಜದ ಮೇಲೆ ಇದೆ. ಅದಕ್ಕೆ ಭುಜಕ್ಕೆ ಭುಜ ಕೊಟ್ಟು ನಿಲ್ಲಿ. ಕೊನೆಯದಾಗಿ ನನ್ನ ಆಸೆ ಈಡೇರಿಸಬೇಕು. ಕೊನೆಯದಾಗಿ ನಿಮ್ಮ 2 ಪಾದಗಳನ್ನು ಜೋಡಿಸಿ ನಿಲ್ಲಿ. ನಾನು ನನ್ನ ಕೊನೆಯ ನಮಸ್ಕಾರವನ್ನು ಮಾಡುತ್ತೇನೆ. ಎಂತ ಕೆಲಸ ಮಾಡಿದೆ ಪ್ರೀತಿ, ಎಂತ ಕೆಲಸ ಮಾಡಿದೆ. ಈ ಮನೆಗೆ ತಾಯಿಯಾಗಿ
ಮಗಳಾಗಿ ಸೊಸೆಯಾಗಿ ಬಂದು ನೀನು ನಮ್ಮನ್ನೆಲ್ಲ ಕೈ ಬಿಟ್ಟು ಹೊರಟು ಹೋದೆಯಾ ಪ್ರೀತಿ, ಹೊರಟು ಹೋದೆಯಾ? ಪ್ರೀತಿ, ಈ ಮನೆಯಲ್ಲಿ ಹೆಣ್ಣು ಮಕ್ಕಳಿಲ್ಲ ಎಂದು ತಿಳಿದು ನೀನೇ ಮಗಳೆಂದು ತಿಳಿದುಕೊಂಡಿರುವೆ. ದುರಾಸೆಗೆ ಬಿದ್ದು ಈ ನನ್ನ ಮಗ ಸತ್ತಿದ್ದರೂ ನನಗೆ ಹತ್ತಿರಲಿಲ್ಲವಾ? ಕೆಲವೇ ದಿನಗಳಲ್ಲಿ ನಮ್ಮೆಲ್ಲರನ್ನು ಹೊಂದಿಸಿಕೊಂಡು ತವರನ್ನೇ ಮರೆತಿದ್ದ ನೀನು ಇಷ್ಟು ಬೇಗನೆ ನಮ್ಮಿಂದ ಕೈ ಬಿಡುತ್ತಿರಲಿಲ್ಲ ಎಂದು ತಿಳಿದುಕೊಂಡಿರಲಿಲ್ಲ ಮಗಳೇ, ತಿಳಿದುಕೊಂಡಿರಲಿಲ್ಲ. ಮಾವ, ಅಂದ ಹಾಗೆ ಶ್ರೀಧರ್ನಿಂದ ನನಗೆ ಬೇಗನೆ ಬರಬೇಕು ಅಂತ ಫೋನ್ ಬಂದಿತ್ತು. ನಾನು ಡ್ಯೂಟಿ ಮೇಲೆ ಆಚೆ ಹೋಗಿದ್ದೆ. ಬಂದ ತಕ್ಷಣ ವಿಷಯ ಗೊತ್ತಾಯ್ತು, ಬಂದೆ. ಏನ್ ವಿಷಯ, ಏನ್ ನಡೀತಾ ಇತ್ತು? ಏನು ನಡೀಬಾರ್ದಾಗಿತ್ತೋ ಅದು ನಡೆದು ಹೋಯ್ತು ಜ್ಯೋತಿ, ನಡೆದು ಹೋಯಿತು. ನೋಡು, ನಿನ್ನಕ್ಕ ನಗುವಿನ ಮಂದ ಹಾಸದ ಮುಖ ಹೊತ್ತು ಹೇಗೆ ಮಲಗಿದ್ದಾಳೆ ನೋಡು ಪ್ರೀತಿ, ಜ್ಯೋತಿ ನೋಡು. ಸರ್ವನಾಶವಾಯಿತು ಜ್ಯೋತಿ, ಸರ್ವನಾಶವಾಯಿತು. ನೀನು ನಿನ್ನಕ್ಕ ಫೋನ್ ಮಾಡಿದಾಕ್ಷಣ ನೀನು ಇಲ್ಲಿಗೆ ಹೊರಟು ಬಂದಿದ್ದರೆ ನೀನು ನಿನ್ನಕ್ಕನ ಜೀವನ ಉಳಿಸಬಹುದಾಗಿತ್ತು. ನೀನು ನನಗಿಂತ ಚಿಕ್ಕವಳಾದರೂ ನಿನ್ನ ಪಾದಕ್ಕೆ ಬಿದ್ದು ನಿನಗೆ ಕೃತಜ್ಞತೆ ಸಲ್ಲಿಸುತ್ತಿದ್ದೆ ಜ್ಯೋತಿ, ಕೃತಜ್ಞತೆ ಸಲ್ಲಿಸುತ್ತೆ. ಆ ವಿಕ್ರಮ ನನ್ನ ತಮ್ಮನನ್ನ, ನನ್ನ ಜ್ಯೋತಿಯನ್ನ ಬಲೆ ಪಡೆದುಕೊಂಡು ಬಿಟ್ಟ ಜ್ಯೋತಿ, ಬಲೆ ಕೊಡೆದು ಬಿಟ್ಟ, ಪ್ರೀತಿಯನ್ನ ಬಲೆ ಪಡೆದುಕೊಂಡು ಬಿಟ್ಟ. ವಿಕ್ರಮ್, ನೀನು ಕಿಡಿಯಾಗಿ ಬಂದು ಇಂಥ ಕಾರ್ಯ ಮಾಡಿದಾಗ ನಾನೇ ನಿನ್ನನ್ನು ಒದ್ದು ಲಾಕಪ್ನಲ್ಲಿ ಹಾಕಿದ್ದೆ. ಆದರೆ ರಾಜಕೀಯ ವರ್ಚಸ್ಸಿನಿಂದ ಆಚೆ ಬಂದು ಜ್ವಾಲೆಯಾಗಿ ನನ್ನಕ್ಕನ ಶೀಲವನ್ನೇ ಬಲಿ ತೆಗೆದುಕೊಂಡಿ ಆ ಪಾಪಿ. ಇಲ್ಲ ಇಲ್ಲ, ನಿನ್ನನ್ನು ಬಿಡಲು ಸಾಧ್ಯವೇ ಇಲ್ಲ. ನೀನ್ ಎಲ್ಲೇ ಇದ್ರು ನಿನ್ನನ್ನು ಒದ್ದು ಲಾಕಪ್ನಲ್ಲಿ ಹಾಕ್ತೀನಿ. ಅಕ್ಕ, ನಿನ್ನ ತಂಗಿ ಇನ್ಸ್ಪೆಕ್ಟರ್ ಆಗಿದ್ದು ಕೂಡ ನಿನ್ನನ್ನು ರಕ್ಷಣೆ ಮಾಡಿಕೊಳ್ಳುವ ಯೋಗ್ಯತೆ ನನಗಿಲ್ಲದಂತಾಯಿತೆ. ಹೋಗಮ್ಮ ಹೋಗು, ಎಲ್ಲ ಮುಗಿದ ಮೇಲೆ ನೀ ಬಂದು ಮಾಡುವುದೇನಿದೆ? ನಿಮ್ಮಂತ ಪೊಲೀಸ್ ಕಾನೂನುಗಳು ಬಡವರ ಅಲ್ಪರ ರಕ್ಷಣೆಗಲ್ಲ, ಅವು ಏನೇ ಇದ್ದರೂ ಶ್ರೀಮಂತರ ರಕ್ಷಣೆಗಳಿಗಾಗಿ ಮಾತ್ರ ಮಾಡುತ್ತಿದ್ದೇವೆ. ನೀವು ಮೊದಲೇ ಅವರನ್ನು ಬಂಧಿಸಿದ್ದಾಗಿದ್ದರೆ ಈ ಮುಚ್ಚಿನಂತ ಪ್ರೀತಿಯನ್ನು ನಾವೇಕೆ ಕಳೆದುಕೊಂಡಿದ್ದು? ಹೋಗಮ್ಮ ಹೋಗು, ಪೊಲೀಸರಂದರೆ ಮೊದಲೇ ನನಗೆ ಆಗ್ತಾ ಇಲ್ಲ. ಹೋಗು ಹೋಗು. ನಿಜ ಮಾವ, ನಿಮ್ಮ ಮಾತು ನಿಜವಿದೆ. ವಿಕ್ರಮ್, ನೀನು ಎಲ್ಲೇ ಇದ್ರೂ ನಿನ್ನನ್ನು ಬಿಡಲು ಸಾಧ್ಯವೇ ಇಲ್ಲ. ನಿನ್ನನ್ನು ಒದ್ದು ಲಾಕಪ್ನಲ್ಲಿ ಹಾಕ್ತೀನಿ. ಅದ್ಯಾವುದೇ ನಿನ್ನ ಮಂತ್ರ ಶಕ್ತಿ ಎಲ್ಲವೂ ಒಟ್ಟಾಗಿ ನಿಂತರೂ ನಿನ್ನನ್ನು ಬಿಡಲು ಸಾಧ್ಯವೇ ಇಲ್ಲ. ಕೊನೆಗೆ ನಿನ್ನನ್ನು ಲಾಕಪ್ ಡೆತ್ ಮಾಡ್ತೀನಿ ವಿನಃ ನಿನ್ನನ್ನು ಬಿಡಲು ಸಾಧ್ಯವಿಲ್ಲ. ಬಂದೆ ವಿಕ್ರಮ್, ಬಂದೆ. ಅಣ್ಣ, ಅತ್ತಿಗೆಗೆ ಸಿದ್ಧವಾಗೋದಕ್ಕೆ ಹೇಳು. ರೈತ ಪಕ್ಷದವರು ಕಾರನ್ನು ತಂದಿದ್ದಾರೆ ಬೆಂಗಳೂರಿಗೆ ಕರೆದುಕೊಂಡು ಹೋಗಲು. ಅರ್ಜುನ, ನಿನ್ನತ್ತಿಗೆ ಮಲಗಿಲ್ಲವಪ್ಪ, ಮಲಗಿಲ್ಲ. ಕಿರುನಿದ್ರೆಗೆ ಜಾರಿದ್ದಾಳೆ ಅರ್ಜುನ, ಕಿರುನಿದ್ರೆಗೆ ಜಾರಿದ್ದಾಳೆ. ಅಂದರೆ ಯಾವ ಬಾಯಿಯಿಂದ ಹೇಳಲಿ ತಮ್ಮ?
ನಿನ್ನತ್ತೆ ಸತ್ತಿರುವಳೆಂದು. ವಿಧಾನಸೌಧದಲ್ಲಿ ಅವಳು ಪ್ರಮಾಣ ವಚನ ಸ್ವೀಕರಿಸಬೇಕಾದವಳು ಇಂದು ಮರಣ ವಚನ ಸ್ವೀಕರಿಸಿದಳು ಎಂದು ಹೇಗೆ ಹೇಳಲಿ ತಮ್ಮ, ಹೇಗೆ ಹೇಳಲಿ? ಅತ್ತಿಗೆ ನನ್ನ ಅತ್ತಿಗೆ ಆಯ್ಕೆಯಾದಳೆಂದು ಮನೆಗೆ ಹೋಗಿ ಹೆಮ್ಮೆಯಿಂದ ಹೇಳುತ್ತಾ ಬಂದೆ. ಇಲ್ಲಿ ನೋಡಿದರೆ ನಿನ್ನ ಸೇವಾ ಸಂಸ್ಕಾರ ನಡೆದಿದೆಯಮ್ಮ, ನಡೆದಿದೆಯಾ? ಕತಿ ಮುಗಿದ ಮೇಲೆ ಎಷ್ಟು ಹೊತ್ತರೆ ಮತ್ತೆ ಬರುವಳೇನೋ ತಮ್ಮ ನಿನ್ನತ್ತಿಗೆ. ಅವಳ ಹಣೆ ಬರದಲ್ಲಿ ಅಷ್ಟಕ್ಕೆ ನಮ್ಮನ್ನಾಗಲಿ ಹೊರಟು ಹೋದಳು ತಮ್ಮ, ಹೊರಟು ಹೋದಳು. ಈ ವರ್ಷ ನಮ್ಮ ಹೊಲದಲ್ಲಿ ಅದನ್ನು ಬಿತ್ತಬೇಕು, ಇದನ್ನು ಬಿಕ್ಕಬೇಕು ಅಂತ ವಯಸ್ಸಿನಲ್ಲಿ ನಮಗಿಂತ ದೊಡ್ಡವಳಂತೆ ಹೇಳುತ್ತಿದ್ದಳು. ಈಗ ಅವಳೇ ನಮ್ಮ ಮನೆಯಲ್ಲಿ ಕಣ್ಣೀರನ್ನೇ ಬಿತ್ತು ಹೊರಟು ಹೋಗಿರುವಳಪ್ಪ, ಹೊರಟು ಹೋಗಿರುವಳು. ಶ್ರೀನಿವಾಸ್, ಹುಚ್ಚರ ತರ ಮಾಡಿತಿರುವಲ್ಲಪ್ಪ, ಯಾಕಪ್ಪ ಯಾಕ? ಹುಚ್ಚನಲ್ಲಪ್ಪ, ಇದು ಹುಚ್ಚನಲ್ಲ, ರೈತರ ಎದಗಿಟ್ಟು ಕಿಚ್ಚು. ತಮ್ಮ, ಬೆಂಗಳೂರಿನಿಂದ ಕಾರ್ ಬಂದಿದೆ ಎಂದು ಹೇಳಿದೆಯಲ್ಲ, ಕಾರ್ ತೆಗೆದುಕೊಂಡು ಬಾ, ನಿನ್ನ ಅತ್ತಿಗೆಯನ್ನು ಎತ್ತಿಕೊಂಡು ಅಲ್ಲಿಗೆ ಆ ವಿಧಾನಸೌಧಕ್ಕೆ ಹೋಗೋಣ. ಅವರನ್ನು ಮಣ್ಣು ಮಾಡಲು ಅಲ್ಲಿಂದ ಬಹಳ ಜನ ಬರುವರಿದ್ದಾರಪ್ಪ, ಬಹಳ ಜನ ಬರುವರಿದ್ದಾರೆ. ಪ್ರೀತಿ ಜೀವ ಜ್ಯೋತಿ ನನ್ನ ಭರ್ತಿಯಾಗಿ ಬಿಟ್ಟು ಹೋದೆ ಯಾವ ರೀತಿ, ನನ್ನ ಭರ್ತಿಯಾಗಿ ಬಿಟ್ಟು ಹೋದೆ ಯಾವ ರೀತಿ. ಜೀವ ಜ್ಯೋತಿ ನನ್ನ ಭರ್ತಿಯಾಗಿ ಬಿಟ್ಟು ಹೋದೆ ಯಾವ ರೀತಿ, ನನ್ನ ಭರ್ತಿಯಾಗಿ ಬಿಟ್ಟು ಹೋದೆ ಯಾವ ರೀತಿ. ಚಂದದ ಬಪ್ಪುಸಿಕೊಂಡು ಸಿಂಧೂರ ಹೊತ್ತುಕೊಂಡು ನಗುತ್ತಾಳೆ, ಮಲ್ಲಿಗೆ ಪಲ್ಲಕ್ಕಿಗೆ ನಾನೇ ಒಡತಿ ಬೇರಿದಾಳೆ. ನನ್ನ ಬಾಳ ಭಾಗ್ಯ ದೇವತೆ ಅತಿ ಪ್ರೀತಿಯ ವಂಚಿತೆ, ಎರಡೊಂದು ಚಪ್ಪರಾಗಿ ನಿಂತುವೆ, ಹೀಗೆ ಪ್ರಿಯತೆ ಜೋಪಾನ ಮಾಡುವೆ. ಜನುಮದ ನಾಯಕಿಯೇ, ಚೈತ್ರ ಯಾತ್ರೆಗೆ ಸುಖವಾಗಿ ಹೋಗಿ ಬರೀ ನೀನು.